ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಸಿಬ್ಬಂದಿ ಸಮರ ಮುಂದುವರಿತಾನೆ ಇದೆ. ಈಗ ಬಸ್ ಬರ್ತಾ ಇದೆ, 10 ಗಂಟೆ ಬಳಿಕ ಓಡಾಟ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ರೋಡಿಗಿಳಿಯೋದಿಲ್ವಾ? ಹಾಗಿದ್ರೆ ಇವತ್ತು ಬೆಂಗಳೂರು 10 ಗಂಟೆಯಿಂದ 4 ಗಂಟೆಯವರೆಗೂ ಕೂಡ ಕಂಪ್ಲೀಟ್ ಆಗಿ ಮುಷ್ಕರವನ್ನ ಮಾಡುವುದಕ್ಕೆ ಸಿಬ್ಬಂದಿ ಮುಂದಾಗಿರುವಂಥದ್ದು. 38 ತಿಂಗಳ ಹಿಂಬಾಕಿ ಜೊತೆಗೆ ವೇತನ ಪರಿಷ್ಕರಣೆಗೆ ಪಟ್ಟನ್ನ ಹಿಡಿದು ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಡೇರಿಸದಿದ್ದರೆ ಬಸ್ ನಾಳೆ ಬಂದ್ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸರ್ಕಾರಕ್ಕೆ ಇವತ್ತು ಸಂಜೆ 4 ಗಂಟೆವರೆಗೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದಾರೆ. ಬೆಂಗಳೂರು ಚಲೋಗೆ ಮುಂದಾಗಿರುವಂತಹ ಸಿಬ್ಬಂದಿ 4 ಸಾರಿಗೆ ನಿಗಮದ ನೌಕರರು ಬೀದಿಗಿಳಿದಿದ್ದಾರೆ. ನಾಳೆ ಕಂಪ್ಲೀಟ್ ಸಾರಿಗೆ ಬಂದ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಬ್ಬಂದಿ ಸಮರವನ್ನ ಸಾರ್ತಾ ಇರುವಂಥದ್ದು ಸಾರಿಗೆ ಸಿಬ್ಬಂದಿ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ರೋಡಿಗಿಳಿಯಲ್ವಾ? ಹಾಗಿದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. 4 ಗಂಟೆಯವರೆಗೂ ಕೂಡ ನಾಳೆ ಕಂಪ್ಲೀಟ್ ಆಗಿ ಬಸ್ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂದೇಶವನ್ನ ರವಾನೆ ಮಾಡಿದ್ರು. ಎಚ್ಚರಿಕೆಯ ಸಂದೇಶ, ಅಲರ್ಟ್ ಮೆಸೇಜ್. ನಾಳೆ ಕಂಪ್ಲೀಟ್ ಆಗಿ ಸಾರಿಗೆ ಬಂದ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಸಾರಿಗೆ ಸಿಬ್ಬಂದಿ ಸಮರವನ್ನ ಸಾರ್ತಾ ಇರುವಂಥದ್ದು. ಬೆಂಗಳೂರು ಚಲೋಗೆ ಮುಂದಾಗಿರುವಂತಹ ಸಿಬ್ಬಂದಿ 4 ಸಾರಿಗೆ ನಿಗಮದ ನೌಕರರು ಇದೀಗ ಬೀದಿಗಿಳಿದ್ಬಿಟ್ಟು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾಳೆ ಕಂಪ್ಲೀಟ್ ಆಗಿ ಸಾರಿಗೆಯನ್ನ ಬಂದ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. 38 ತಿಂಗಳ ಹಿಂಬಾಕಿ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಬಿಟ್ಟು ಅದು ಈಡೇರದೆ ಹೋದಂಥ ಸಂದರ್ಭದಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಾರಿಗೆ ನೌಕರರ ಮುಷ್ಕರ ಎಷ್ಟರ ಮಟ್ಟಿಗೆ ಇದರ ಬಿಸಿ ತಟ್ಟತ್ತೆ ಸರ್ಕಾರಕ್ಕೆ ಕಾದು ನೋಡಬೇಕು. ಬಿಕಾಸ್ ಈ ಹಿಂದೆ ಕೂಡ ಒಂದಷ್ಟು ಪ್ರೊಟೆಸ್ಟನ್ನು ಮಾಡಿದ್ರು, ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರು ಕೂಡ ಯಾವುದೇ ರೀತಿಯಾದಂತಹ ರಿಸಲ್ಟ್ ಸಿಗಲಿಲ್ಲ. ಬಟ್ ಈ ಬಾರಿ ತುಂಬ ಗಂಭೀರವಾಗಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರು ಚಲೋ ಬೆನ್ನಲ್ಲ ಇದೀಗ ಬಂದ್ ಮಾಡಬೇಕು ಕಂಪ್ಲೀಟ್ ಆಗಿ. ಬಿಕಾಸ್ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಹಿಂಬಾಕಿ ಇದೆ ಇನ್ನೂ ಕೂಡ, ನಮಗಾಗ್ತಾ ಇರುವಂತಹ ಸಮಸ್ಯೆಗಳು ನೂರಾರು. ಮತ್ತು ವೇತನವನ್ನು ಏರಿಕೆ ಮಾಡುವಂತಹ ಒಂದು ವಿಚಾರ, ಇದೆಲ್ಲವನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಪಟ್ಟನ್ನು ಹಿಡಿದು ಇದೀಗ ಮಾಡ್ತಾ ಇರುವಂತಹ ಪ್ರತಿಭಟನೆ. ನೊಂದವರ ಕೂಗು ಸರ್ಕಾರಕ್ಕೆ ಕೇಳಿಸೋದೇ ಇಲ್ಲ, ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿರುವಂಥದ್ದು. ಬಟ್ ಇದರಿಂದ ಸರ್ಕಾರ ಎಚ್ಚೆತ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಗ್ರಾಹಕರಿಗಂತೂ ಸಮಸ್ಯೆ ಉಂಟಾಗತ್ತೆ. ಸಾರಿಗೆ ನೌಕರರ ಸಿಟ್ಟು ಶಮನಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆಯಂತೆ. ಸಿಬ್ಬಂದಿಯ ಕೆಲ ಬೇಡಿಕೆಗೆ ಓಕೆ ಅಂತ ಹೇಳ್ಬಿಟ್ಟು ಕೈ ಸರ್ಕಾರ ಹೇಳಿರುವಂಥದ್ದು. 38 ತಿಂಗಳ ಬದಲು 26 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ ಹೇಳ್ತಿದಾರಂತೆ. 2024 ಬದಲು 2025 ಏಪ್ರಿಲ್ 1 ಅಂತ ಕೂಡ ಹೇಳ್ತಿದ್ದಾರೆ. ಸರ್ಕಾರದ ಪ್ರಸ್ತಾಪಕ್ಕೆ ಸಾರಿಗೆ ಸಂಘಟನೆಗಳು ಒಪ್ತಾ ಇಲ್ಲ. ನಾಳೆ ಕಂಪ್ಲೀಟ್ ಆಗಿ ಸಾರಿಗೆ ಬಂದ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾರಿಗೆ ನೌಕರರ ಸಿಟ್ಟು ಶಮನಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇರುವಂಥದ್ದು. ಸಿಬ್ಬಂದಿಯ ಕೆಲ ಬೇಡಿಕೆಗೆ ಓಕೆ ಅಂತ ಹೇಳಿದೆ ಕೈ ಸರ್ಕಾರ. 26 ತಿಂಗಳ ಆರ್ಗ್ಯಸ್ಗೆ ಅಸ್ತು ಅಂತ ಹೇಳಿದೆ. ಬಟ್ ಇವರು ಬೇಡಿಕೆ ಇಟ್ಟಿರುವಂಥದ್ದು 38 ತಿಂಗಳು. ಅದರ ಬದಲಾಗಿ 26 ತಿಂಗಳ ಹಿಂಬಾಕಿ ವೇತನವನ್ನು ಕೊಡ್ತೀವಿ, ಏರಿಕೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಬಟ್ ಇದಕ್ಕೆ ಒಪ್ತಾ ಇಲ್ಲ. ನಮ್ಮ ಕಂಪ್ಲೀಟ್ ಆದಂತಹ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಾಳೆ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ, ಯಾವುದೇ ಸಾರಿಗೆ ಕೂಡ ಬೀದಿಗಿಳಿಯೋದಿಲ್ಲ ಅನ್ನುವಂತಹ ಮಾತನ್ನು ಹೇಳೋದ್ರ ಮುಖಾಂತರ ತಮ್ಮ ಬೇಡಿಕೆಯನ್ನು ಮುಂದಿಟ್ಟು ಆಕ್ರೋಶವನ್ನು ಹೊರಹಾಕೋದಕ್ಕೆ ಸಾರಿಗೆ ನೌಕರರು ಮುಂದಾಗಿರುವಂಥದ್ದು. ಬಟ್ ಸರ್ಕಾರ ಅವರ ಸಿಟ್ಟನ್ನು ಶಮನ ಮಾಡೋದಕ್ಕೆ ಸಖತ್ ಸರ್ಕಸ್ ಅಂತೂ ಮಾಡ್ತಾ ಇದೆ. 38 ತಿಂಗಳನ್ನು ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು 26 ತಿಂಗಳ ಹಿಂಬಾಕಿ ಹಣ ವೇತನ ಪರಿಷ್ಕರಣೆಯನ್ನು ಮಾಡೋದಾಗಿ ಸರ್ಕಾರ ಭರವಸೆಯನ್ನು ಕೊಟ್ಟಿರುವಂಥದ್ದು. ಬಟ್ ಇದಕ್ಕೆ ಒಪ್ತಾ ಇಲ್ಲ ಸಾರಿಗೆ ನೌಕರರು.
ಇನ್ನು ಸಾರಿಗೆ ಸಿಬ್ಬಂದಿ ವರ್ಸಸ್ ಸರ್ಕಾರದ ಮಧ್ಯೆ ಇರುವಂತಹ ಬೇಡಿಕೆಗಳು, ಸರ್ಕಾರದ ಭರವಸೆಗಳನ್ನ ನೋಡ್ತಾ ಹೋಗೋದಾದ್ರೆ 38 ತಿಂಗಳ ವೇತನ ಹೆಚ್ಚಳ ಹಿಂಬಾಕಿಯನ್ನ ನೀಡಬೇಕು ಅಂತ. ಬಟ್ ಸರ್ಕಾರ ಭರವಸೆಯನ್ನ ಕೊಡ್ತಾ ಇರುವಂಥದ್ದು 38 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿಯನ್ನ ಮಾಡಿಕೊಡ್ತೀವಿ. ಜನವರಿ 1ರಿಂದ ಹೊಸದಾಗಿ ವೇತನವನ್ನ ಹೆಚ್ಚಿಸಬೇಕು, 2024 ಕೇಳ್ತಾ ಇದ್ದಾರೆ. ಇವರು ಹೇಳ್ತಿರೋದು 2025 ಏಪ್ರಿಲ್ 1ರಿಂದ ವೇತನ ಏರಿಕೆ ಅಂತ ಹೇಳ್ತಿದ್ದಾರೆ. ಹಿಂಬಾಕಿಯನ್ನ ಪರಿಷ್ಕರಣೆಗೆ ಏನೋ ಪ್ಲಾನಿಂಗ್ಸ್ ಅನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಇವರ ಕೋಪವನ್ನ, ಸಾರಿಗೆ ನೌಕರರ ಕೋಪವನ್ನ ಶಮನಕ್ಕೆ ಈ ರೀತಿಯಾಗಿ ಭರವಸೆಯನ್ನ ಕೊಡ್ತಾ ಇರುವಂಥದ್ದು. 38 ತಿಂಗಳನ್ನ ಮುಂದಿಟ್ಟಂತಹ ಸಂದರ್ಭದಲ್ಲಿ 26 ತಿಂಗಳು ಅಂತ ಒಂದು ಕಡೆ ಹೇಳ್ತಾ ಹೋದ್ರೆ, ಇನ್ನೊಂದು 2024 ಜನವರಿ 1ರಿಂದ ಹೊಸದಾಗಿ ವೇತನವನ್ನು ಹೆಚ್ಚಿಸಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. ಬಟ್ ಇವರು 2025ಕ್ಕೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಈ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಸಾರಿಗೆ ನೌಕರರ ಕೋಪವನ್ನ ಶಮನ ಮಾಡೋದಕ್ಕೆ. ಬಟ್ ಅವರಿಟ್ಟಂತಹ ಬೇಡಿಕೆಗಳು 38 ತಿಂಗಳಿದ್ರೆ ಈ ಕಡೆ 26 ತಿಂಗಳು ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ 2024 ವೇತನ ಪರಿಷ್ಕರಣೆ ಹೆಚ್ಚಿಸಬೇಕು ಅಂತ ಕೇಳ್ತಾ ಇದ್ರೆ, ಇವ್ರು ಹೇಳ್ತಾ ಇರುವಂಥದ್ದು 2025 ಏಪ್ರಿಲ್ 1ರಿಂದ ಅಂತ ಹೇಳ್ಬಿಟ್ಟು. ಸೊ ಎಲ್ಲೂ ಕೂಡ ಇವರು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಟ್ಟನ್ ಹಿಡಿದು ಕೂತಿದ್ದಾರೆ. ನಮ್ಮ ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ನಾಳೆ ಯಾವ ಸಾರಿಗೆ ಕೂಡ ಬೀದಿಗಿಳಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಏನಾದರೂ ಸರ್ಕಾರ ತಮ್ಮ ನಿರ್ಧಾರವನ್ನ, ಭರವಸೆಯನ್ನ ಬದಲು ಮಾಡ್ಕೊಳ್ಬಹುದಾ, ಅಥವಾ ಸಾರಿಗೆ ನೌಕರರು ಕನ್ವಿನ್ಸ್ ಆಗಬಹುದಾ? ಏನು ಮಾಹಿತಿ ಇದೆ? ಎಸ್ ರೋಜಾ, ಈ ಸದ್ಯಕ್ಕಿನ ಬೆಳವಣಿಗೆಯನ್ನ ನಾವು ನೋಡೋದಾದ್ರೆ ಯಾವುದೇ ರೀತಿಯಾಗಿ ಸರ್ಕಾರ ಇದಕ್ಕೆ ಕನ್ವಿನ್ಸ್ ಆಗುವ ಆಂಗಲ್ ಅಲ್ಲಿ ಕಾಣ್ತಾನೆ ಇಲ್ಲ. ಯಾಕಂತಂದ್ರೆ ಇದೇನು ಮೊದಲನೇ ಬಾರಿ ಅಲ್ಲ, ಸಾರಿಗೆ ನೌಕರರು ಸಹ ಸಾಕಷ್ಟು ಬಾರಿ ಸರ್ಕಾರವನ್ನ ಮನವೊಲಿಸುವಂತ ಕೆಲಸವನ್ನ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಸಹ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಇಲ್ಲಿವರೆಗೂ ಸಹ 2-3 ಸಲ ನೋಟಿಸ್ ಅನ್ನ ಕೊಡ್ತಾರೆ. ಇವರ ಪ್ರೊಟೆಸ್ಟ್ ಅನ್ನ, ಇವರ ಮುಷ್ಕರವನ್ನ ಹತ್ತಿಕ್ಕುವಂತ ಕೆಲಸವೇ ಸರ್ಕಾರ ಇಲ್ಲಿವರೆಗೂ ಮಾಡ್ತಾ ಬಂದಿದೆ ಹೊರತು ಇವರಿಗೆ ಯಾವುದೇ ರೀತಿಯಾದಂತ ಸಾರಿಗೆ ನೌಕರನ್ನ ಕರೆದಾಗ್ಲಿ ಸಭೆ ಮಾಡೋದಾಗಿರ್ಬೋದು, ಅವರ ಮನವೊಲಿಸುವುದಂತ ಮಾಡೋದಾಗಿರ್ಬೋದು, ಜೊತೆಗೆ ಒಂದಷ್ಟರ ಮಟ್ಟಿಗಾದ್ರೂ ನಾವು ಸಾಂತ್ವನ ನೀಡುವಂತ ಕೆಲಸವನ್ನು ಸಹ ಸರ್ಕಾರ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಇಲ್ಲಿವರೆಗೂ ಅವರ ಪೇಷನ್ಸ್ ಅನ್ನ ಕಳ್ಕೊಂಡು ಈಗ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ನಿನ್ನೆವರೆಗೂ ಸಹ ಕಾಯ್ತಾ ಇದ್ರು ಸಾರಿಗೆ ನೌಕರರು, ಸರ್ಕಾರದಿಂದ ಏನಾದ್ರೂ ಪ್ರತಿಕ್ರಿಯೆ ಬರುತ್ತೆ ನಮ್ಗೆ, ಮುಷ್ಕರವನ್ನ ನಿಲ್ಸಿ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಅನ್ನುವ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂತಹ ರಿಪ್ಲೈ ಕೂಡ ಸರ್ಕಾರದಿಂದ ಬಂದಿಲ್ಲ. ಹಾಗಾಗಿ ಆದ್ರೆ ಸರ್ಕಾರದಿಂದ ಬಂದಿರುವಂತದ್ ರಿಪ್ಲೈ ಏನಂತಂದ್ರೆ, BMTC ಬಸ್ ಅನ್ನ ಯಾರು ತಡೆಗಟ್ಟುವಂತಿಲ್ಲ, ನೋ ವರ್ಕ್ ನೋ ಪೇ ಅನ್ನುವಂಥದ್ದನ್ನ ಸದ್ಯಕ್ಕೆ ನಿನ್ನೆ ನೋಟಿಸ್ ಕಳಿಸಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸಹ ಮುಷ್ಕರಕ್ಕೆ ನಿನ್ನೆವರೆಗೂ ಸಿದ್ಧತೆಯನ್ನ ನಡೆಸಿಕೊಂಡು ಇವತ್ತು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಬೆಳಿಗ್ಗೆಯಿಂದಲೇ ಬಸ್ಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜನರಲ್ಲಿ ಒಂದಷ್ಟು ಭಯ ಇತ್ತು. ಸದ್ಯಕ್ಕೆ ಆ ಭಯ ಹೋಗಲಾಡಿಸಲಾಗಿದೆ. ಯಾಕಂತಂದ್ರೆ ಎಲ್ಲಾ ರೀತಿಯಲ್ಲಿ ಬಸ್ ಯಥಾವತ್ತಾಗಿ ಎಂದಿನಂತೆ ಬಸ್ನ ಅನುಕೂಲ ಇದೆ. ಇವತ್ತು ಎಲ್ಲೂ ಯಾವುದೇ ರೀತಿಯಾದಂತ ಬಸ್ನ ತೊಂದರೆ ಆಗಿಲ್ಲ. ಇನ್ನು 11 ಗಂಟೆಗೆ, ಮಧ್ಯಾಹ್ನ 11 ಗಂಟೆ ನಂತರ ಫ್ರೀಡಂ ಪಾರ್ಕ್ ನಲ್ಲಿ ಏನು ಮುಷ್ಕರ ಮಾಡ್ತಾರೆ, ಅಲ್ಲಿ ಯಾವುದೇ ಗಲಾಟೆಗಳಿರೋದಿಲ್ಲ. ಹೆಚ್ಚಿಗೆ ಪೊಲೀಸರ ನಿಯೋಜನೆಗೂ ಅವಶ್ಯಕತೆ ಕೊಡದಂತೆ ಪ್ರೊಟೆಸ್ಟ್ ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಒಂದ್ ರೀತಿಯಲ್ಲಿ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಕಸ್ಮಾತ್ ಸರ್ಕಾರ ಇವತ್ತು ಪ್ರತಿಕ್ರಿಯಿಸಲಿಲ್ಲ ಸಂಜೆ 4 ಗಂಟೆ ಒಳಗಡೆ ಅಂತಂದ್ರೆ ನಾಳೆ ಸಂಪೂರ್ಣವಾಗಿ ಕರ್ನಾಟಕದಾದ್ಯಂತ 4 ನಿಗಮದ ಬಸ್ಗಳು ಸ್ಥಗಿತವಾಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗೋದಂದ್ರೂ ಗ್ಯಾರಂಟಿ. ಸೊ ಈ ಸದ್ಯಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಸರ್ಕಾರದ ಕೈಯಲ್ಲಿದೆ. ಸರ್ಕಾರ ಏನಾದ್ರೂ ಒಪ್ಕೊಂಡು ಅವರಿಗೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತು ಅಂತಂದ್ರೆ ನಾಳೆ ಎಲ್ಲಾ ಸಾರಿಗೆಗಳು ರಸ್ತೆಗಿಳಿಯುವಂತ ಸಾಧ್ಯತೆ ಇದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.